ದೇಶದೆಲ್ಲೆಡೆ ವರದಿಯಾಗ್ತಾ ಇದೆ ಡಿಜಿಟಲ್ ಫ್ರಾಡ್ ಪ್ರಕರಣ. ಗುಜರಾತ್ನಲ್ಲಿ ನಕಲಿ ಐಎಎಸ್ ಅಧಿಕಾರಿ ಬಂಧನ. ಕಾಲಕ್ಕೆ ತಕ್ಕಂತೆ ಅಪರಾಧಗಳ ಸ್ವರೂಪ ಬದಲಾಗ್ತಾ ಇದೆ. ಇದೀಗ ದೇಶದೆಲ್ಲೆಡೆ ಡಿಜಿಟಲ್ ಅರೆಸ್ಟ್ ಎಂಬಂತಹ ಸೈಬರ್ ವಂಚಕರ ಹೊಸ ಮೋಸದ ಜಾಲ ಹರಡ್ತಾ ಇದೆ. ಅಧಿಕಾರಿಗಳ ಸೋಗಿನಲ್ಲಿ ಕರೆ ಮಾಡುವ ವಂಚಕರು ಅಮಾಯಕರಿಂದ ಹಣವನ್ನ ದೋಚುತ್ತಾ ಇರುವಂತಹ ಪ್ರಕರಣ ಇದಾಗಿದ್ದು, ಇದು ದೇಶದಾದ್ಯಂತ ವರದಿಯಾಗ್ತಾ ಇದೆ. ತಂತ್ರಜ್ಞಾನದ ಪ್ರಯೋಜನವನ್ನ ಪಡೆದುಕೊಂಡು ನಡೆಸ್ತಾ ಇರುವಂತಹ ಈ ವಂಚನೆ ಜಾಲದಲ್ಲಿ ಹೆಚ್ಚಾಗಿ ಸುಶಿಕ್ತರೇ ಬಲಿಪಶುಗಳಾಗ್ತಾ ಇದ್ದಾರೆ. ಇದೀಗ ಅಂಥದ್ದೇ ಒಂದು ಪ್ರಕರಣ ಬಯಲಾಗಿದ್ದು, ಸರ್ಕಾರಿ ಕೆಲಸವನ್ನ ಕೊಡಿಸುವುದಾಗಿ ನಂಬಿಸಿ 10 ಜನರಿಂದ ಲಕ್ಷಾಂತರ ರೂಪಾಯಿಯನ್ನ ಪಡೆದು ವಂಚಿಸಿದ್ದ ನಕಲಿ ಐಎಎಸ್ ಅಧಿಕಾರಿಯನ್ನ ಗುಜರಾತ್ನ ಅಹಮದಾಬಾದ್ ಪೊಲೀಸರು ಬಂಧಿಸಿದ್ದಾರೆ. ಗುಜರಾತ್ನ ಮೊರ್ಬಿ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದ್ದು, ಬಂಧಿತ ಆರೋಪಿಯನ್ನ ಮೊಹುಲ್ ಶಾ ಎಂದು ಗುರುತಿಸಲಾಗಿದೆ. ಈತ ಐಎಎಸ್ ಅಧಿಕಾರಿ ಎಂದು ಹೇಳಿಕೊಂಡು ಜನರನ್ನ ವಂಚಿಸ್ತಾ ಇದ್ದ. ಇದಕ್ಕಾಗಿ ವಿವಿಧ ಸರ್ಕಾರಿ ಇಲಾಖೆಗಳಿಂದ ಸೇರಿದಂತಹ ನಕಲಿ ಪತ್ರಗಳನ್ನ ಬಳಸ್ತಾ ಇದ್ದ ಎಂಬುದು ತಿಳಿದು ಬಂದಿದೆ. ಬಂಧಿತ ಆರೋಪಿ ಇಲ್ಲಿನ ವೆಂಕನೇರ್ 2 ಶಾಲೆಗಳನ್ನ ಹೊಂದಿದ್ದು, ವೃತ್ತಿಯಲ್ಲಿ ಎಂಜಿನಿಯರ್ ಆಗಿದ್ದ ಎನ್ನಲಾಗಿದೆ. ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಮಕ್ವಾನಾ, ಆರೋಪಿಯು ತನ್ನನ್ನ ತಾನು ಕಂದಾಯ ಇಲಾಖೆಯ ನಿರ್ದೇಶಕ ಹಾಗೆ ಐಎಎಸ್ ಅಧಿಕಾರಿ ಎಂದು ಗುರುತಿಸಿಕೊಂಡಿದ್ದ. ಕಾರಿಗೆ ಸೈರನ್ ಮತ್ತು ಪರದೆಯನ್ನ ಅಳವಡಿಸಿಕೊಳ್ಳಲು ಪರವಾನಗಿಗಾಗಿ ತಾನು ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಮತ್ತು ವಿಜ್ಞಾನ ಹಾಗೆ ಸಂಶೋಧನಾ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಎಂದು ನಕಲಿ ದಾಖಲೆಗಳನ್ನು ಪ್ರದರ್ಶಿಸಿದ್ದ ಎಂದು ಹೇಳಿದ್ದಾರೆ. ಇದಲ್ಲದೆ ಆರೋಪಿಯು ದೂರುದಾರನ ಪುತ್ರನಿಗೆ ಸರ್ಕಾರಿ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಉದ್ಯೋಗವನ್ನು ಕೊಡಿಸುವುದಾಗಿ ಅಹಮದಾಬಾದ್ ಜಿಲ್ಲಾ ಶಿಕ್ಷಣಾಧಿಕಾರಿ ಕಚೇರಿಯ ಖೋಟಾ ನೇಮಕಾತಿ ಪತ್ರವನ್ನ ನೀಡಿದ್ದ. ತನ್ನನ್ನ ಶಾಲೆಯೊಂದರ ಟ್ರಸ್ಟಿ ಎಂದು ಕೂಡ ಆರೋಪಿ ಶಾ ಪರಿಚಯಿಸಿಕೊಂಡಿದ್ದ ಎಂದು ಪೊಲೀಸರು ಹೇಳಿದ್ದಾರೆ. ಈ ಹಿಂದೆ ರಾಜ್ಯ ರಾಜಧಾನಿ ಗಾಂಧಿನಗರದಲ್ಲಿ ಮತ್ತೊಂದು ನಕಲಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಎಸ್ಪಿ ಸೋಗಿನಲ್ಲಿ ವ್ಯಕ್ತಿಯೋರ್ವರಿಂದ 1.75 ಕೋಟಿ ರೂಪಾಯಿ ವಂಚಿಸಲಾಗಿದೆ. ಈ ಸಂಬಂಧ ತಲಕಟ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗೆ ಮಹಾರಾಷ್ಟ್ರದಲ್ಲಿ ಸಾವಿರಾರು ಜನರಿಗೆ 300 ಕೋಟಿ ರೂಪಾಯಿಗೂ ಅಧಿಕ ವಂಚಿಸಿದ್ದ ವ್ಯಕ್ತಿಯೊಬ್ಬನನ್ನ ಬಂಧಿಸಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.